ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿಗೆ ಇದೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ. ಈಗ ನಾನು ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೀನಿ. 1 ಗ್ಲಾಸಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟಾಗಿ ಬರುತ್ತೆ, ಆದ್ದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಶುಂಠಿ ಪೇಸ್ಟು ಜೊತೆಗೆ ಪಲಾವ್ ಸಾಮಾನನ್ನು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ. ಅದೆಲ್ಲ ಕ್ರಿಸ್ಪ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ನಾನು ಪಲಾವ್ ಎಲೆ ಹಾಕಿದ್ದೀನಿ. ಒಂದು 3ರಿಂದ 4 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ಸ್ ತೊಗೊಂಡಿದ್ದೀನಿ. ನಾನು 1 ಬಾಕ್ಸ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಪೀಸಸ್ ಆಗಿ ಮಾಡಿ ಹಾಕಿದ್ದೀನಿ ಮಶ್ರೂಮ್ಸು. ಬಟಾಣಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಬಟಾಣಿ, ಹಸಿ ಬಟಾಣಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮಶ್ರೂಮ್ ಎಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಪೈಸಸಲ್ಲಿ ಅರಿಶಿನ ಪುಡಿನೂ ಒಂದಾಗಿರೋದ್ರಿಂದ ಅರಿಶಿನ ಪುಡಿಯನ್ನು ಹಾಕಬೇಕಾಗತ್ತೆ. ಅದು ತಳ ಹಿಡಿದಿರೋ ರೀತಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯೂಶ್ವಲಿ ನಾವು ಪಲಾವ್ ಮಾಡ್ತಾಯಿರ್ತೀವಿ, ಟೊಮೆಟೊ ಬಾತ್ ಮಾಡ್ತಾಯಿರ್ತೀವಿ, ಆದರೆ ಮಶ್ರೂಮ್ ಬಿರಿಯಾನಿನ ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇರಲ್ಲ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ಮಶ್ರೂಮ್ ಬಿರಿಯಾನಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಈಗ ನಾನು ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಫಸ್ಟೆಲ್ಲ ಮೀಡಿಯಮ್ ಫ್ಲೇಮಲ್ಲಿತ್ತು, ಇವಾಗ ಅದನ್ನು ಒಂದು ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ದೀನಿ. ಮಶ್ರೂಮ್ ಎಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಹಾಗೂ ಅದೆಲ್ಲ ಫುಲ್ಲು ಮಿಕ್ಸ್ ಆಗಿ ಎಲ್ಲ ಬೇಯೋ ತನಕ ಬಟಾಣಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬೇಯಬೇಕು. ಈಗ ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅವಾಗವಾಗ ನೀವು ಮಿಕ್ಸ್ ಮಾಡಬೇಕಾಗತ್ತೆ, ತಲೆ ಹಿಡಿದಿರೋ ರೀತಿ. ಈಗ ನಾನು ಅದಕ್ಕೆ ಟೊಮೆಟೊಸ್ ಹಾಕ್ತೀನಿ. ನಾನು 2 ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಟೊಮೆಟೊಸ್ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಟೊಮೆಟೊಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಬಟ್ ನಾನು 2 ಟೊಮೆಟೊಸ್ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ ಅಂಥೇಳಿ. ಈಗ ನಾನು ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಅದು ಖಾರದ ಪುಡಿ, ಧನಿಯಾ ಪುಡಿ ಹಾಗೂ ಒಂದು ಸ್ವಲ್ಪ ಗರಂ ಮಸಾಲೆನ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಮನೇಲೇ ಮಾಡಿರೋವಂಥದ್ದು, ಧನಿಯಾನ ಒಣಗಿಸಿ ಪುಡಿ ಮಾಡಿರೋವಂಥದ್ದು. ಖಾರದ ಪುಡಿ ಕೂಡ ಅಷ್ಟೇ, ಅದು ಒಣಮೆಣ್ಸಿನ್ಕಾಯಿ, ಖಾರದ ಮೆಣ್ಸಿನ್ಕಾಯಿ ಎಲ್ಲವೂ ಮಿಕ್ಸ್ ಮಾಡಿ ಅದನ್ನು ಪುಡಿ ಮಾಡಿಸಿರೋವಂಥದ್ದು. 2 ಪುಡಿನೂ ಮನೇಲೇ ಮಾಡಿರೋವಂಥದ್ದು. ನಾನು ಇನ್ನೊಂದು ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಗರಂ ಮಸಾಲ ಪುಡಿಗೆಲ್ಲ ಏನೇನು ಮಿಕ್ಸ್ ಮಾಡ್ಕೊತೀನಿ ಪುಡಿ ಮಾಡಿಸ್ಲಿಕ್ಕೆ ಅಂಥೇಳಿ. ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು. 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಕೊತ್ತಂಬರಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಾಗುತ್ತೆ ಬಿರಿಯಾನಿ ಕೂಡ. ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೂ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಸಾಲ್ಟ್ ಇನ್ನೊಂದು ಸಲ ನೀರು ಹಾಕಿದ್ಮೇಲೆ ಕೂಡ ಇನ್ನೊಂದು ಸಲ ಹಾಕಿ ಟೇಸ್ಟ್ ನೋಡಿ ಮತ್ತೊಂದು ಸಲ ಹಾಕ್ತೀನಿ ಸಾಲ್ಟು. ಈಗ ನೋಡಿ ಅದು ನೀಟಾಗಿ ಫ್ರೈ ಆಗಿದೆ. ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ಈಗ ಅದಕ್ಕೆ ಅಕ್ಕಿಯನ್ನು ತೊಳೆದು ಹಾಕ್ತಾಯಿದ್ದೀನಿ. ನಾನು 2 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಕ್ಕಿಯನ್ನು ನಾನು ನೆನೆಸಿಲ್ಲ. ಫಸ್ಟೇ ನಾನು 2 ಗ್ಲಾಸಷ್ಟು ತೊಳೆದಿಟ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಫಸ್ಟೇ ಏನು ನೆನೆಸಿಟ್ಟಿಲ್ಲ ಅದನ್ನು. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಅನ್ನೋ ಹಾಗೆ 2 ಗ್ಲಾಸ್ಗೆ 4 ಗ್ಲಾಸ್ ನೀರನ್ನು ಹಾಕ್ತೀನಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿನ. ನೋಡಿ, ಮಸಾಲೆ ಎಲ್ಲ ತಳದಿಂದ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಅದು ಮಿಕ್ಸ್ ಆಗಿದೆ. ನಾನು ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಆದ್ದರಿಂದ ನಾನು 4 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಗ್ಲಾಸ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಕೂಡ ಇನ್ನೂ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ.
ಈಗ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ತಳ ಹಿಡಿದಿರೋ ರೀತಿ ತಳದಿಂದ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಮಸಾಲೆ ಅಂಟ್ಕೊಂಡಿರೋದೆಲ್ಲ ಬಿಟ್ಕೊಳ್ಳುತ್ತೆ ನೀರಲ್ಲಿ, ಚೆನ್ನಾಗಿ ಬೇಯುತ್ತದು. ಈಗ ನಾನು ಮತ್ತೊಂದು ಸಲ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈಗ ತುಂಬಾ ಚೆನ್ನಾಗಾಗುತ್ತೆ, ಉದ್ರುದ್ರಾಗಿ ಬರುತ್ತೆ. ಸೊ ಬುಲೆಟ್ ರೈಸಲ್ಲಿ ಮಾಡಿ ನೋಡಿ ನೀವು ಕೂಡ, ಅದು ಚೆನ್ನಾಗಿ ಬರುತ್ತೆ, ಉದ್ರುದ್ರಾಗುತ್ತೆ. ಮಶ್ರೂಮ್ ಬಿರಿಯಾನಿ ಅದ್ರ ಜೊತೆಗೆ ಮೊಸರು ಬಜ್ಜಿ ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಒಂದು ವಿಷಲ್ ಹೊಡ್ಸಿದ್ರೆ ಸಾಕು, ಬೇಯುತ್ತೆ ಅದು. ಈಗ ನೋಡಿ ವಿಷಲ್ ಹೊಡ್ಸಿದಾಗಿದೆ, ರೆಡಿಯಾಗಿದೆ ಮಶ್ರೂಮ್ ಬಿರಿಯಾನಿ. ಉದ್ರುದ್ರಾಗಿ ತುಂಬಾ ಚೆನ್ನಾಗಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಒಂದ್ಸಲ ಮಿಕ್ಸ್ ಮಾಡಬೇಕಾಗುತ್ತೆ ತಳದಿಂದ. ಹೀಗೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಮಸಾಲೆ ಎಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ಹೇಗೆ ಪಲಾವ್ನೆಲ್ಲ ಮಿಕ್ಸ್ ಮಾಡ್ತೀವಿ ಕೆಳಗಿಂದ, ಅದೇ ರೀತಿ. ಸೊ ತುಂಬ ಚೆನ್ನಾಗಾಗಿದೆ ನೋಡಿ, ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಅದು ಬಿಸಿಲೂ ಚೆನ್ನಾಗಿರುತ್ತೆ, ಆರೋದ ಮೇಲೆ ಕೂಡ ಚೆನ್ನಾಗಿರುತ್ತೆ, ಒಟ್ಟು ಉದ್ರುದ್ರಾಗಿ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿನ, ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.